ನಮಸ್ಕಾರ. ಈ ಮೂಲಕ ಪಟ್ಟಣ ಪಂಚಾಯಿತಿ ರಮನಹಳ್ಳಿ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ನಗರದ ನಿವಾಸಿಯಾಗಿದ್ದು, ನಮ್ಮ ವಾಸಸ್ಥಳದಲ್ಲಿ ಸುಮಾರು 3 ತಿಂಗಳಿಂದಲೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೇ ಇಡೀ ಜನರು ತುಂಬ ತೊಂದರೆಯನ್ನು ಪಡ್ತಾ ಇದ್ದಾರೆ. ಈ ಬವಣೆಯನ್ನು ನೀಗಿಸೋದಕ್ಕೆ ಅನೇಕ ಸಾರಿ ನಾವು ಮನವಿಯನ್ನು ಮಾಡಿದರೂ ಸಹ ಯಾವುದೇ ಅಧಿಕಾರಿಗಳು ನೇರವಾಗಿ ಸ್ಥಳಕ್ಕೆ ಆಗಮಿಸಿ ಇದರ ಬಗ್ಗೆ ಯಾವುದೇ ಪರಿಶೀಲನೆಯನ್ನು ಮಾಡದೇ ಇರೋದು ಮನಸ್ಸಿಗೆ ನೋವನ್ನು ತಂದಿದೆ. ದಯಮಾಡಿ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ. ಈ ಒಂದು ಸಂದರ್ಭದಲ್ಲಿ ನಮಗೆ ನೀರಿನ ಬಗ್ಗೆ ಈ ಅವ್ಯವಸ್ಥೆಯನ್ನು ನಾನು ಸನ್ಮಾನ್ಯ ಶ್ರೀ ಲೋಹಿತ್ ಅವರು ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಮನವಿಯನ್ನು ಮಾಡಿಕೊಂಡ್ವಿ. ಅವರು ಈ ಬಗ್ಗೆ ನಾನು 2-3 ಸಾರಿ ಅವರನ್ನು ಮನವಿ ಮಾಡಿಕೊಂಡಾಗ ಅವರು ಸ್ಥಳಕ್ಕೆ ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ಇದಕ್ಕೆ ಸೂಕ್ತ ಪರಿಹಾರಕ್ಕೆ ಅಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತೀವಿ, ಇದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತೀವಿ ಎನ್ನುವ ಭರವಸೆಯನ್ನು ಕೊಟ್ಟರು. ನಂತರದಲ್ಲಿ ಹೀಗೆ ತಾನೇ ನಿನ್ನೆ ಯದುವೀರ ಮಹಾರಾಜರು ಈ ಒಂದು ಸ್ಥಳಕ್ಕೆ ಆಗಮಿಸಿ ತಿಪ್ಪಯ್ಯನ ಕೆರೆ ಅಭಿವೃದ್ಧಿಯ ಬಗ್ಗೆ, ಆ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆಯ ಬಗ್ಗೆ, ಮೊಹಲ್ಲಾ ನಿವಾಸಿಗಳ ಕುಂದುಕೊರತೆಗಳ ಬಗ್ಗೆ ಅವರು ಬಹಳಷ್ಟು ನಮಗೆ ಒಂದು ಆಶೀರ್ವಚನವನ್ನು ನೀಡಿ ಖಂಡಿತ ಈ ನಿಮ್ಮ ಕುಂದುಕೊರತೆಗೆ ಸ್ಪಂದಿಸ್ತೇನೆ ಅಂತ ಹೇಳಿ ಪ್ರಧಾನಮಂತ್ರಿಗಳ ಅಮೃತ ಯೋಜನೆ ಅಡಿಯಲ್ಲಿ ನಮಗೆ ಶಾಶ್ವತವಾದಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ಕೊಡುವುದಾಗಿ ಅವರು ಭರವಸೆಯನ್ನು ನೀಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಿಗೆ ನಾವು ಮೊಹಲ್ಲಾ ನಿವಾಸಿಗಳು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇದೇ ಪಟ್ಟಣ ಪಂಚಾಯಿತಿಯಲ್ಲಿ ನೀರಿನ ಕೊರತೆ ಅಲ್ಲದೆ ರಸ್ತೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ಓಡಾಡುವಂಥ ತಿರುಗಾಡಲು ನಮಗೆ ಕತ್ತಲೆಯಲ್ಲಿ ಕಳೀತಾ ಇದ್ದೀವಿ. ಕಗ್ಗತ್ತಲೆಯಲ್ಲಿ ಲೈಟು ಸಹ ಇಲ್ಲ. ವಿದ್ಯುತ್ತನ್ನು ಕರ್ನಾಟಕ ಸರ್ಕಾರ ಎಲ್ಲರಿಗೂ ಉಚಿತವಾಗಿ ಕೊಟ್ಟು ನಮ್ಮನ್ನು ಕತ್ತಲೆಯಲ್ಲಿ ಬೀದಿಯಲ್ಲಿ ತಿರುಗಾಡದಂತೆ ಮಾಡಿದೆ. ಇದಕ್ಕೆ ಸೂಕ್ತ ಪರಿಹಾರವನ್ನು ಆದಷ್ಟು ನಮಗೆ ದೊರಕಿಸ್ಕೊಡ್ತೀರಿ ಅಂತ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ, ಮಾನ್ಯ ನಮ್ಮ ಲೋಹಿತ್ ಸರ್ ಅವರಿಗೆ ನಮ್ಮ ಕುಂದುಕೊರತೆಗಳ ಬಗ್ಗೆ ವಿನಂತಿಯನ್ನು ಮಾಡಿಕೊಂಡ್ವಿ. ಆ ಸಂದರ್ಭದಲ್ಲಿ ಅವರು ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತೇನೆ, ಈ ಬಗ್ಗೆ ತಕ್ಷಣದ ಭರವಸೆಯನ್ನು ನಾವು ನೀಡುವಂತೆ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತೀವಿ ಅಂತ ನಮಗೆ ಒಂದು ಆಶೀರ್ವಚನವನ್ನು ಕೊಟ್ಟು ನಮ್ಮನ್ನು ಅವರು ಸಮಾಧಾನಪಡಿಸಿದ್ದಾರೆ. ನಾವು ನೇರವಾಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಕಚೇರಿಗೆ ಬರಬೇಕು, ನಿವಾಸಿಗಳೆಲ್ಲರೂ ಒಟ್ಟಾಗಿ ಬರಬೇಕು ಅನ್ನೋ ನಿರ್ಧಾರವನ್ನು ಸಹ ಈ ಮೂಲಕ ಮಾಡಿಕೊಂಡಿದ್ವಿ. ನಮ್ಮ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಅವರು ನೇರವಾಗಿ ಪಟ್ಟಣ ಪಂಚಾಯಿತಿಯವರಿಗೆ ಫೋನ್ ಮಾಡಿ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಖುದ್ದಾಗಿ ನಿಂತು ನಮ್ಮ ಮನೆಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಶಾಶ್ವತ ಅಲ್ಲ, ನಮಗೆ ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು ಅಂತ ಈ ಮೂಲಕ ನಾವು ವಿನಂತಿಸ್ತೇವೆ. ಪ್ರಧಾನಮಂತ್ರಿಗಳ ಅಮೃತ ಯೋಜನೆ ನೀರಾವರಿ ಒಂದು ವ್ಯವಸ್ಥೆಯಲ್ಲಿ ನಮಗೆ ಶಾಶ್ವತವಾದ ಪರಿಹಾರ ಕಾವೇರಿ ನೀರನ್ನು ದೊರಕಿಸಿಕೊಡಬೇಕು ಅಂತ ಈ ಮೊಹಲ್ಲಾ ನಿವಾಸಿಯಾದ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.